ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಬ್ರಾರ್ ಮೊಹಮ್ಮದ್. ನಾನು ಯೂತ್ ಕಾಂಗ್ರೆಸ್ ಸ್ಟೇಟ್ ಸೆಕ್ರೆಟರಿ ಆಗಿದ್ದೀನಿ. ಇವತ್ತು ನಾವು ಮೈಸೂರು ಝೂಗೆ ಬಂದಿದ್ದೀವಿ. ಇವತ್ತು ನಮ್ಮ ಶಾಸಕರಾದ ಸೋಲಿಲ್ಲದ ಸರದಾರರಾದ ತನ್ವೀರ್ ಸೇಠ್ ಅವರ 59th ಬರ್ಡೇ ಇದೆ. ಅದರ ಪ್ರಯುಕ್ತ ಸುಮಾರು ಜನ ಅವರು ಎಲ್ಲ ಕಡೆ ಊಟ ಮಾಡಿಸೋದಾಗಲಿ, ಬೇರೆ ತಳ್ಳ ಗಾಡಿಗಳು ಕೊಡೋದಾಗಲಿ, ನಾವು ಅಷ್ಟೇ ಇವಾಗ ತನಕ ಅದು ಮಾಡ್ಕೊಬರ್ತಾಯಿದ್ವಿ. ಇವಾಗ ಏನಾರು ಒಂದು ಯುನೀಕ್ ಒಂದು ಪ್ಲ್ಯಾನ್ ಮಾಡ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ತಲೆಯಲ್ಲಿತ್ತು. ಸೊ ಅದಕ್ಕೆ ಈ ಸಲ ನಾನು ಮತ್ತು ನನ್ನ ತಂಡ ಕಂಪ್ಲೀಟ್ ಯೂತ್ ಕಾಂಗ್ರೆಸ್ ಆಫೀಸ್ ಬೇರರ್ಸ್ ಜೊತೆಗೆ ಬಂದು ಇಲ್ಲಿ ಝೂ ಅಲ್ಲಿ ಒಂದು ಬ್ಲ್ಯಾಕ್ ಪ್ಯಾಂಥರ್ ಒಂದು ವರ್ಷಕ್ಕೆ ನಾವು ಅಡಾಪ್ಟ್ ಮಾಡಿದ್ದೀವಿ. ನಮಗೆ ಒಂಥರ ತನ್ವೀರ್ ಸೇಠ್ ಅಂತ ಅಂದರೆ ಅವರು ನಮಗೆ ಕ್ರೇಜ್ ಆಗಿಬಿಟ್ಟಿದೆ, ಒಂದು ಯೂತ್ಸಲ್ಲಿ ಒಂದು ಕ್ರೇಜ್ ಆಗಿಬಿಟ್ಟಿದೆ. ಯಾಕಂತ ಅಂದರೆ ಅವರು ನಡವಳಿಕೆ, ಅವ್ರು ಏನಂತ ಅಂದರೆ ಪ್ಯಾಂಥರ್ದು ಒಂದು ಇದು ನೋಡ್ತಾ ಇದ್ದೇನೆ ನಾನು, ಸೈಲೆಂಟ್ ಹಂಟರ್ ಅಂತ ಹೇಳ್ಬಿಟ್ಟು. ಸೊ ಯಾವಾಗಲೂ ಅವ್ರು ಏನಂತ ಅಂದರೆ ದುಡುಕ್ಬಿಡಿ ಯಾವುದ್ರಲ್ಲೂ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಪೇಷನ್ಸಲ್ಲಿ ಹೋಗಿ ನಿಮಗೆ ಏನಾರು ಹುದ್ದೆ ಸಿಗಬೇಕಂದ್ರೂ ಅದ್ರ ತಕ್ಕಂತೆ ನೀವು ಏನಾರು ಒಂದು ಮಾಡಿ, ಅದ್ರ ಹಿಂದೆ ನಿಮ್ಮ ಶ್ರಮ ಇದ್ದು ಎಲ್ಲ ಇದ್ದರೆ ಅದಾಗಿ ನಿಮ್ಮ ಹತ್ರ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಆ ಥರ ನಾವು ಅದನ್ನು ಇನ್ಸ್ಪೈರ್ ಆಗಿ ನಾವು ಏನಂತ ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಆ ಫುಡ್ ಸ್ಟೆಪ್ಸ್ ಮೇಲೆ ನಡೀತಾ ಇದ್ದೀವಿ. ಅದೊಂದು ಇನ್ಸ್ಪೈರಿಂಗ್, ನಮಗೇನೋ ಒಂದು ಥರ ನನಗೆ ಪರ್ಸ್ನಲಿ ಕ್ರೇಜು ತನ್ವೀರ್ ಸೇಠ್ ಅಂದರೆ. ಸೊ ಅದಕ್ಕೆ ಏನಾರು ಒಂದು ಯುನೀಕ್ ಮಾಡಬೇಕಂತ ಇದ್ದೆ. ಸೊ ಇದು ಬ್ಲ್ಯಾಕ್ ಪ್ಯಾಂಥರ್ನ ಒಂದು ವರ್ಷಕ್ಕೋಸ್ಕರ ನಾವು ಇಲ್ಲಿ ಮೈಸೂರು ಝೂ ಅಲ್ಲಿ ಇವತ್ತು ಅವ್ರ ಬರ್ಡೇ ಪ್ರಯುಕ್ತ ನಾವು ಎಸ್ ಪ್ಯಾಂಥರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಏನಂತ ಅಂದರೆ ಸೈಲೆಂಟ್ ಅಂತಂದರೆ ಒಂದ್ಸಲಿ ಹಿಡಿದ್ರೆ ಬಿಡಲ್ಲ ಅಂತೆ. ಸೊ ಆ ಥರ ನಮ್ಮ ತನ್ವೀರ್ ಸೇಠ್ ಅವರು ಸ್ವಭಾವ, ಅದುವೇ ತಾಳ್ಮೆಯಿಂದ ಕೂತಿರ್ತಾರೆ. ಏನಾರು ಒಂದು ಬೇಕು ಅಂತ ಹಿಡಿದ್ಬಿಟ್ರೆ ಅದು ಸಿಗೋ ತನಕ ಬಿಡಲ್ಲ ಅವರು. ಸೊ ಅದೆಲ್ಲ ನೋಡಿ ಆ ಬ್ಲ್ಯಾಕ್ ಪ್ಯಾಂಥರ್ನ ನಾನು ಸೆಲೆಕ್ಟ್ ಮಾಡಿದೆ. ಅದನ್ನೇ ಏನಂತ ಅಂದರೆ ಅವ್ರಿಗೆ ಏನೇ ಇರಲಿ, ಫಸ್ಟು ಏನಂತ ಸುಮ್ಮನೆ ಲೀಡರ್ಸು ಅಂತ ಹೇಳ್ಬಿಟ್ಟು ಹಿಂದೆ ಮುಂದೆ ತಿರುಗಾಡೋದು ಫಸ್ಟ್ ಆಫ್ ಆಲು ಅವ್ರಿಗೆ ಇಷ್ಟ ಇಲ್ಲ. ಹೇಳ್ಬೇಕಂದ್ರೆ ಸುಮಾರು ಲೀಡರ್ಸ್ ನಾವು ನೋಡ್ತಿದ್ವಿ. ಬಟ್ ಇವ್ರ ಹತ್ರ ಏನಂತ ಅಂದರೆ ನೀವು ನಮ್ಮ ಹಿಂದೆ ಇರಬೇಡಿ, ಫಸ್ಟು ನಿಮ್ಮದು ಬಿಸ್ನೆಸ್ನ ನೋಡಿ, ಅದಾದಮೇಲೆ ಇದನ್ನು ನಿಮ್ಮ ಪ್ಯಾಷನ್ ಆಗಿ ನೀವು ಮಾಡ್ಕೊಂಡೋಗಿ. ನಿಮಗೆ ಬರೋದಿದ್ರೆ ಆಟೋಮೆಟಿಕ್ ಬರುತ್ತೆ. ಫಸ್ಟು ಸರ್ವೀಸಲ್ಲಿರಿ, ಸೋಷಲ್ ಸರ್ವೀಸಲ್ಲಿರಿ ಅಂತ ಹೇಳ್ಬಿಟ್ಟು ಇದೇನು ಅವರು ಗೈಡ್ ಮಾಡ್ತಾರೆ ನಮಗೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟು. ಅದು ನಾನು ಯಾವ ಲೀಡ್ರ್ ಹತ್ರನೂ ನೋಡಲಿಲ್ಲ. ಸೊ ಅದನ್ನು ಏನು ಅವ್ರದ್ದು ಇನ್ಸ್ಪೈರಿಂಗ್ ಇದ್ದೈತೆ, ಅದರಿಂದ ನಾವು ತುಂಬಾ ಇನ್ಸ್ಪೈರ್ ಆಗಿ ಅವ್ರನ್ನ ಫಾಲೋ ಮಾಡ್ತಾಯಿದ್ದೀವಿ.